ಹಲೋ ಫ್ರೆಂಡ್ಸ್, ನಾವು ಬಸವನಗುಡಿಲಿ ಕಡಲೆಕಾಯಿ ಪರಿಷೆ ನೋಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಯಾರ್ಯಾರು ಹೋಗ್ತಾ ಇದ್ದೀವಿ? ನಾನು ನಮ್ಮ ಲಡ್ಡು, ನಮ್ಮಮ್ಮ, ನಮ್ಮ ಮಿಷ್ಟಿ ಇದ್ದಾರೆ, ನಮ್ಮ ಹಸ್ಬೆಂಡು ಗಾಡಿ ಓಡಿಸ್ತಾ ಇದ್ದಾರೆ. ಸೊ ಬಸವನಗುಡಿಲಿ ಕಡಲೆಕಾಯಿ ಪರಿಷೆ ಯಾವ ರೀತಿ ಇರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೀವು ಬನ್ನಿ ನಮ್ಮ ಜೊತೆ, ನೀವು ನೋಡ್ರಂತೆ. ವಿಧ ವಿಧವಾದ ಕಡಲೆಕಾಯಿ ನೋಡೋಣ, ತಿನ್ನೋಣ. ಆಯಿತಾ, ಬನ್ನಿ ಹೋಗೋಣ. ಇನ್ನೇನು ನಿಯರ್ ಬೈ ಇದ್ದೀವಿ, ನಾವು ನಾಗರಬಾವಿ ಬಿಟ್ಟು ಮುಂದೆ ಬಂದಿದ್ದೀವಿ. ಸೊ ಹೌದು, ತುಂಬ ಬಿಸಿಲಿದೆ ಇವತ್ತು ಭಾನುವಾರ. ನಿನ್ನೆಯಿಂದನೇ ಶುರುವಾಗಿರುವಂಥದ್ದು ಕಡಲೆಕಾಯಿ ಪರಿಷೆ. ಸೊ ಇದು ಬುಧವಾರವರೆಗೂ ಇರುತ್ತೆ ಅಂತ ಹೇಳ್ತಾಯಿದ್ರು. ಅಂದರೆ 24ನೇ ತಾರೀಕುವರೆಗೂ ಒಂದೆರಡು ದಿನ ಎಕ್ಸ್ಟ್ರಾ ಇರುತ್ತೆ ಅಂತ. ಸೊ ನೋಡಿ, ರೋಡಲ್ಲೆಲ್ಲ ಫುಲ್ಲು ಕಡಲೆಕಾಯಿ, ತುಂಬಾ ಚೆನ್ನಾಗಿರುತ್ತೆ. ಸಂಡೇ ಇರೋದ್ರಿಂದ ಸ್ವಲ್ಪ ಜನ ಜಾಸ್ತಿ ಇರ್ತಾರೆ. ಅಂದರೆ ನಾವು ಬೇಗನೆ ಹೋದ್ವಿ, 11:30ಗೆಲ್ಲ ಅಲ್ಲೇ ಇದ್ವಿ. ಸೊ ಫಸ್ಟಿಗೆ ನಾವಿಲ್ಲಿ ದೇವಸ್ಥಾನ ದರ್ಶನ ಮಾಡ್ಕೊಂಬರೋಣ ಅಂದ್ಕೊಂಡು ಬಸವಣ್ಣನ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ. ಕಾರೇನೋ ಪಾರ್ಕಿಂಗ್ ಮಾಡಿದ್ವಿ, ತುಂಬ ಹಿಂದೆ ಪಾರ್ಕಿಂಗ್ ಮಾಡಿದ್ದೀವಿ. 2 ವೀಲರ್ ಆದರೆ ಏನು ಗೊತ್ತಾ, ಅಲ್ಲೇ ನಿಯರ್ ಬೈ ಪಾರ್ಕಿಂಗ್ ಮಾಡ್ಕೋಬೋದು. ಬಟ್ ಕಾರು ಅಲ್ಲೆಲ್ಲೂ ಪೊಲೀಸವ್ರು ಬಿಡಲ್ಲ, ಫುಲ್ ಹಿಂದೆ ಮಾಡಿದ್ದೀವಿ. ಹೋಗ್ಬೇಕಾದ್ರೆ ಏನು ಮಾಡ್ತೀವೋ ಗೊತ್ತಿಲ್ಲ. ಸೊ ಇವಾಗ ಸದ್ಯಕ್ಕೆ ದೇವಸ್ಥಾನ ಹತ್ತತ್ರ ಬಂದ್ವಿ. ನೋಡೋಕ್ಕೆ ಒಂದು ತುಂಬ ಖುಷಿ, ಅಷ್ಟು ಚೆನ್ನಾಗಿದೆ, ಕಲರ್ಫುಲ್ಲಾಗಿ ಎಲ್ಲ ಥರದ್ದು ಇದೆ. ಸೊ ಇಲ್ಲಿ ನೋಡಿ, ಕಡಲೆಕಾಯಿ ರಾಶಿ ರಾಶಿ ಚೀಲದಲ್ಲಿದೆ. ಸೊ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದರೆ ತುಂಬಾ ಖುಷಿ ಆಗುತ್ತೆ, ಅವ್ರಿಗೂ ಗೊತ್ತಾಗುತ್ತೆ ಜಾತ್ರೆ ಎಲ್ಲ ಹೇಗಿರುತ್ತೆ ಏನು ಅಂತ. ಸೊ ನಾವಂತೂ ಪ್ರತಿ ವರ್ಷ ಹೋಗ್ತಾ ಇರ್ತೀವಿ. ಮಲ್ಲೇಶ್ವರಮಲ್ಲಿ ನಡೆಯುವಂಥದ್ದಕ್ಕೆ ಒಂದೆರಡು ಸಲ ಹೋಗಿದ್ದೀವಿ. ಬಟ್ ಬಸವನಗುಡಿಗೆ ಮಿಸ್ ಮಾಡಿಲ್ಲ, ವರ್ಷ ಹೋಗ್ತಾ ಇರ್ತೀವಿ. ಸೊ ಲಾಸ್ಟ್ ಇಯರ್ ಈವ್ನಿಂಗ್ ಹೋಗಿದ್ವಿ, ಈ ಸಲ ಬೆಳಗ್ಗೆನೇ ಬಂದುಬಿಟ್ವಿ. ಸೊ ತುಂಬಾ ಚೆನ್ನಾಗಿದೆ. ಇವಾಗ ನಾವಿಲ್ಲಿ ಬಸವಣ್ಣ ದೇವಸ್ಥಾನಕ್ಕೆ ಹೋಗೋಣ ಅಂತ ಎಂಟ್ರಿಯಲ್ಲಿ ಹೋಗ್ತಾ ಇದ್ದೀವಿ. ಸ್ವಲ್ಪ ಕ್ಯೂ ಇದೆ, ಆದ್ರೂ ದರ್ಶನ ಮಾಡ್ಕೊಂಡು ಬೇಗ ಬಂದುಬಿಡೋಣ ಅಂದ್ಕೊಂಡು ಹೊರಟ್ವಿ. ಇಲ್ಲಿ ನೋಡಿ, ಹಾಗೆ ಕಡಲೆಕಾಯಿ ಕೂಡ ತೊಗೋಬೇಕು. ಅದು ಹೋಗ್ವಾಗ ತೊಗೊಂಡ್ರೆ ಹಿಡ್ಕೊಂಡು ಹೋಗಕ್ಕೆ ಸರಿ ಹೋಗುತ್ತೆ. ಎಲ್ಲ ಥರದ್ದು ಇದೆ ನಿಮಗೆ, ಅಂದರೆ ಮಕ್ಕಳಿಗೆ ಬೇಕಾಗಿರೋದು, ದೊಡ್ಡವ್ರಿಗೆ ಪ್ರತಿಯೊಂದು ಅಲ್ಲಿ ಸಿಗುತ್ತೆ ಜಾತ್ರೆಯಲ್ಲಿ. ಜಾತ್ರೆ ಏನಂದರೆ, ನನ್ನ ಮಗ ನೋಡಿ ಬಿಸಿಲು ಅಂತ ಆಗಲೇ ಐಸ್ ಕ್ರೀಮ್ ತೊಗೊಂಡು ಬರ್ತಾ ಇದ್ದಾನೆ ಅವ್ರ ಅಪ್ಪ ಮತ್ತು ಅವ್ರ ಅಜ್ಜಿ ಜೊತೆ. ಅಲ್ಲಿ ಸುತ್ತಮುತ್ತ ಇರೋವಂಥ ಹಳ್ಳಿಯಲ್ಲಿರೋವಂಥ ಜನಗಳು ಕಡಲೆಕಾಯಿ ಬೆಳೀತಾ ಇದ್ರಂತೆ. ಸೊ ಈ ಬಸವಣ್ಣ ಏನು ಮಾಡೋದಂತೆ, ನೈಟೆಲ್ಲ ಕಡಲೆಕಾಯಿ ತಿಂದು ಖಾಲಿ ಮಾಡಿರೋದಂತೆ. ಹಾಗಾಗಿ ಜನಗಳು ಒಂದ್ಸಲ ಗೊತ್ತಾಗಿ ಹರಕೆ ಮಾಡ್ಕೊಂಡ್ರಂತೆ. ಸೊ ನೀನು ತಿನ್ನು, ನಾವು ತಿಂತೀವಿ, ವರ್ಷಕ್ಕೊಂದ್ಸಲ ಅಭಿಷೇಕ ಮಾಡಿಬಿಡ್ತೀವಿ, ಕಡಲೆಕಾಯಲ್ಲಿ ಅಭಿಷೇಕ ಮಾಡ್ತೀವಿ ಅಂತ. ಸೊ ಹಾಗಾಗಿ ಆವಾಗಿಂದ ಈ ಕಡಲೆಕಾಯಿ ಪರಿಷೆ ಶುರುವಾಯ್ತಂತೆ. ಸೊ ಇದು ಹಿಂದಿನಿಂದ ನಡ್ಕೊಂಡು ಬಂದಿರೋ ಪ್ರತೀತಿ. ವರ್ಷಕ್ಕೊಂದ್ಸಲ ಬಸವಣ್ಣನಿಗೆ ಫುಲ್ ಕಡಲೆಕಾಯಲ್ಲಿ ಇದು ಮಾಡಿರ್ತಾರೆ. ನೈಟು ಕಡಲೆಕಾಯಿ ತಿಂದಿರೋದು ಬಸವಣ್ಣ, ಸಿಪ್ಪೆ ಬೆಳಿಗ್ಗೆ ಟೈಮ್ ಅಲ್ಲಲ್ಲೇ ಬಿದ್ದಿರೋದಂತೆ. ಸೊ ಇದು ಕತೆ ಹೇಳ್ತಾರೆ, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದೆ. ಅದಕ್ಕೆ ಹೇಳಿದ್ದು, ಮಕ್ಳುಗಳನ್ನ ಇಂಥ ಕಡೆ ಕರ್ಕೊಂಡು ಹೋಗಬೇಕು, ಅದ್ರ ಹಿಂದೆ ಇರೋ ಸ್ಟೋರಿಗಳನ್ನ ಮಕ್ಳುಗಳಿಗೆ ತಿಳಿಸಿ ಹೇಳಬೇಕು, ಅವ್ರಿಗೂ ಗೊತ್ತಾಗುತ್ತೆ ಅಲ್ವಾ. ಸೊ ಹಾಗಾಗಿ ತುಂಬಾ ರಶ್ ಇತ್ತು. ನಾವೇನೋ ಮುಂದೆ ಹೋಗಿ ಬಂದ್ವಿ. ಇನ್ನು ಮಧ್ಯಾಹ್ನ ಆಗ್ತಾ ಫುಲ್ ರಶ್ ಇರುತ್ತೆ. ಸೊ ನಾವು ದರ್ಶನ ಮಾಡಿಕೊಂಡು ಇನ್ನು ಮಕ್ಕಳಿಗೇನೇನೋ ಬೇಕಿತ್ತು, ಅದನ್ನೆಲ್ಲ ತೊಗೊಂಡು ಮನೆಗೆ ಹೊರಡೋಣ ಅಂದ್ಕೊಂಡು ಬೇಗ ದರ್ಶನ ಮಾಡ್ಕೊಂಡು ಬರೋಕ್ಕೆ ಅಂತ ಹೋದ್ವಿ. ಇಲ್ಲಿ ನೋಡಿ, ಇನ್ನು ಆವಾಗ ಮಾವಿನ ಸೊಪ್ಪೆಲ್ಲ ಕಟ್ತಾ ಇದ್ದಾರೆ. ಅಂದರೆ ಇದು ಶನಿವಾರ ಸ್ಟಾರ್ಟ್ ಆಗಿತ್ತಂತೆ ಮಧ್ಯಾಹ್ನ ಮೇಲೆ, ಬಟ್ ನಾವು ಹೋಗಿದ್ದು ಭಾನುವಾರ. ನೋಡಿ ಬಸವಣ್ಣನಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ. ಏನು ಚೆಂಡು ಹೂವು ಹಾಗೆ ಸೇವಂತಿಗೆ ಹೂವಿಂದ ಅಲಂಕಾರ ಮಾಡಿ ನಾವು ಹೋದಾಗ ಮತ್ತೆ ಕಡಲೆಕಾಯಿನ ಇದು ಮಾಡ್ತಾಯಿದ್ರು. ಸೊ ಇವಾಗಂತೂ ಫೋಟೋ ಹಿಡಿಯೋಕೆ ಏನಕ್ಕೂ ಬಿಡಲ್ಲ ಒಳಗಡೆ, ತುಂಬಾ ಸ್ಟ್ರಿಕ್ಟ್ ಮಾಡಿಬಿಟ್ಟಿದ್ದಾರೆ. ಅಂದರೆ ಅಲ್ಲಲ್ಲೇ ಸ್ಟ್ರಕ್ ಆಗಿಬಿಡ್ತಾರೆ ಜನಗಳು ಅಂತಲೇನು ಈ ಥರ ರೂಲ್ಸ್ ಮಾಡಿದ್ದಾರೆ, ಫೋಟೋ ಹಿಡಿಬೇಡಿ ಅಂತ ಇರ್ತಾರೆ. ಹೋಗಿದ್ದಕ್ಕೂ ಬಸವಣ್ಣನ ದರ್ಶನ ತುಂಬ ಚೆನ್ನಾಗಾಯಿತು. ಜನಗಳು ತುಂಬ ಕಡಿಮೆ ಇದ್ದರು, ಅಂದರೆ ನಾವು 11:30 ಅಲ್ಲಿ ಇದ್ವಿ ಅಲ್ವಾ. ಸೊ ಹಾಗಾಗಿ ಜನಗಳು ಸ್ವಲ್ಪ ಕಡಿಮೆ ಇದ್ದರು. ಇನ್ನು ಮಧ್ಯಾಹ್ನ ಆಗ್ತಾ ಯಪ್ಪ ಅಲ್ಲಿ ಕಾಲಿಡೋಕ್ಕೆ ಜಾಗ ಇಲ್ಲ. ಇನ್ನು ಇವಾಗ ಕಡೆ ಕಾರ್ತಿಕ ಅಲ್ವಾ. ಸೊ ಹಾಗಾಗಿ ವರ್ಷಕ್ಕೆ ಒಂದ್ಸತಿ ಕಡೆ ಕಾರ್ತಿಕ ಟೈಮಲ್ಲಿ, ಆ್ಯಕ್ಚುಲಾಗಿ ಇದು ಸೋಮವಾರ ಶುರುವಾಗಬೇಕಿತ್ತಂತೆ. ಸೊ ರಜಾ ಇರೋದ್ರಿಂದ ಶನಿವಾರದಿಂದನೇ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಫೈನಲಿ ಇದನ್ನು ನೋಡಿಕೊಂಡು ಅಲ್ಲೊಂದು ಸ್ವಲ್ಪ ಫೋಟೋ ಇಟ್ಕೊಂಡು
ವೀಡಿಯೋಸ್ ಮಾಡಿಕೊಂಡು ಅಲ್ಲಿ ಏನಪ್ಪ ಜಾತ್ರೆಗೆಲ್ಲ ತಿರುಗೋ ಥರ ಎಲ್ಲ ಇತ್ತು. ಅದಕ್ಕೆಲ್ಲ ನಮ್ಮ ಮಗನೊಂದೆರಡು ಕೂಸು ಟ್ರೈನ್ ಥರ ಎಲ್ಲ ಇತ್ತು. ಸೊ ಇದು ನೋಡಿ ಎಷ್ಟು ಚೆನ್ನಾಗಿದೆ, ಕಡಲೆಕಾಯಿ ಇಟ್ಕೊಂಡು ಕೂಗ್ತಿರೋ ಥರ ಸ್ಟ್ಯಾಚ್ಯೂ ಮಾಡಿದ್ದಾರೆ. ಹಾಗೆ ಫೋಟೋ ತೊಗೊಂಡು ಕೆಳಗಡೆ ಬಂದ್ವಿ. ನೋಡಿ ಇಲ್ಲಿ ಚೆನ್ನಾಗಿತ್ತು, ಜನಗಳೆಲ್ಲ ತುಂಬ ಖುಷಿಯಿಂದ ಬರ್ತಾರೆ. ಈ ಬೆಂಗಳೂರಲ್ಲಿ ಏನೇ ಒಂದು ಜಾತ್ರೆ ಆಗಲಿ ಪೂಜೆ ಆಗಲಿ ಜನಗಳು ತುಂಬ ಚೆನ್ನಾಗಿ ಭಾಗವಹಿಸ್ತಾರೆ, ಅದೊಂದು ತುಂಬಾ ಖುಷಿ. ಸೊ ನಮ್ಮ ಸಂಸ್ಕೃತಿನ ಇನ್ನೂ ಉಳಿಸ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ನಮ್ಮ ಜನಗಳಿಗೆ ತುಂಬಾ ಥ್ಯಾಂಕ್ಸ್. ಹಾಗೆ ನೋಡಿ ಇದು ಏನು ಬಸವಣ್ಣನ ಕೋಡು, ಅದು ಎಂಟ್ರಿಯಲ್ಲೇ ದೇವಸ್ಥಾನಕ್ಕೆ ಆ ಥರ ಮಾಡಿದ್ದಾರೆ. ಹಾಗೆ ಎಕ್ಸಿಟ್ ಆಗುವಾಗ ಇದು ಬಸವಣ್ಣ ಏನು ಗಣೇಶಂದು ಪಂಚಮುಖಿ ಗಣೇಶ ಇದನ್ನೆಲ್ಲ ಅಂದರೆ ಸೇಲ್ ಮಾಡ್ತಾಯಿದ್ರು. ತುಂಬಾ ಚೆನ್ನಾಗಿತ್ತು. ಕೇಳಿದೆ ರೇಟು, ಬಟ್ ಪರವಾಗಿಲ್ಲ ಅನ್ನಿಸ್ತು. ನೋಡಿ ಇಲ್ಲಿ ಸಿಂಗಲ್ ಗಣೇಶ, ಹಾಗೆ ಕೀ ಬಂಚ್ಗಳು, ನೀವೇನು ಇದು ಗಣೇಶಗಳು ನೋಡ್ತಾ ಇದ್ದೀರಾ ಎಲ್ಲ ತುಂಬ ಚೆನ್ನಾಗಿತ್ತು. ಟೆರಕೋಟಾಯಿಂದ ಮಾಡಿರುವಂಥದ್ದು. ಸೊ ಸ್ವಲ್ಪ ಕಾಸ್ಟ್ಲಿ ಆದ್ರೂ ಲುಕ್ ವೈಸ್ ಅಂತೂ ತುಂಬ ಚೆನ್ನಾಗಿತ್ತು. ಒಂದು ಗಣೇಶ, ಹಾಗೆ ಪಂಚಮುಖಿ ಗಣೇಶ, ವಾಸು, ಪೆನ್ ಸ್ಟ್ಯಾಂಡು, ಆಮೇಲೆ ಏನು ನೀರು ಹಾಕಿ ಫ್ಲವರ್ ಹಾಕಿ ಡೆಕೋರೇಷನ್ ಮಾಡಲಿಕ್ಕೆ ಅಂತ ಆ ಥರದ್ದು ಇತ್ತು ಅಲ್ಲಿ. ಸೊ ತುಂಬಾ ಚೆನ್ನಾಗಿ ಅನ್ನಿಸ್ತು. ಅಂದರೆ ಇದಿರೋದು ಬಂದು ಬಸವನ ಗುಡಿಯಲ್ಲಲ್ವಾ, ಸೊ ದೇವಸ್ಥಾನಕ್ಕೆ ಹೋಗೋ ಪಕ್ಕದಲ್ಲೇ ಅದು ಸೇಲ್ ಇತ್ತು, ಚೆನ್ನಾಗಿತ್ತು. ತುಂಬ ಬಿಸಿಲಲ್ಲಿ ಬಂದ್ವಿ ಮೇಲಿಂದ ದರ್ಶನ ಮಾಡಿಕೊಂಡು. ಸೊ ಸ್ವಲ್ಪ ಹೊಟ್ಟೆ ತಣ್ಣಗೆ ಮಾಡ್ಕೊಳ್ಳೋಣ ಅಂದ್ಕೊಂಡು ಕಬ್ಬಿನಲ್ಲಿ ಕುಡಿತಾ ಇದ್ದೀವಿ. ಸೊ ಅದು ಅಷ್ಟೇ ಬರೀ ಇದೇ ಹಾಕಿದ್ರಪ್ಪ, ಏನು ಐಸ್ ಏನು ಟೇಸ್ಟೇ ಕಮ್ಮಿ ಜನರಲ್ಲಿ ನೋಡಿ ಈ ಥರ ಎಲ್ಲ ಹಾಕಿದ್ದಾರೆ. ಇದಕ್ಕೆ ಕುತ್ಕೋಬೇಕು ಅಂತ ಆಸೆ, ಬಟ್ ಆಗಲ್ಲ. ನನ್ನ ಮಗ ಮತ್ತು ಮಿಸ್ಟಿ ಕೂತ್ಕೊಂಡಿದ್ದಾರೆ ನೋಡಿ. ಅವನು ಸ್ಟಾರ್ಟಿಂಗು ಎಲ್ಲದಕ್ಕೂ ಕುತ್ಕೋತೀನಿ ಅಂತಾನೆ, ಅದು ತಿರ್ಗಕ್ಕೆ ಶುರುವಾದಾಗ ಇಳಿಸಿ 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 ಅಂತಾನೆ. ನನಗಂತೂ ಅಯ್ಯೋ ಪಾಪ ಅನ್ನಿಸ್ತಾ ಇತ್ತು ನೋಡಿ. ಅವ್ನಿಗಿನ್ನೂ ಅಭ್ಯಾಸ ಇಲ್ಲ. ಅಂದರೆ ಲಾಸ್ಟ್ ಇಯರ್ ಟ್ರೈನ್ ಥರ ಇರೋದಕ್ಕೆ ಅದೊಂಥರ ಚೆನ್ನಾಗಿತ್ತು. ಆಮೇಲೆ ಪೊಟೆಟೊ ಟ್ವಿಸ್ಟರ್ ತೊಗೊಂಡು ಒಂದು ಸ್ವಲ್ಪ ಶಾಪಿಂಗ್ ಮಾಡಿ ಹೊರಟ್ವಿ. ಸಾಯಂಕಾಲ ಆಯಿತು. ಕಾರ್ ಹುಡ್ಕೋಷ್ಟೊತ್ತಿಗೆ 1 hour ಆಯಿತು ನಮ್ಮದು. ಸೊ ತುಂಬ ಬೇಜಾರಾಗ ನಾವು ಕಾರ್ ಪಾರ್ಕಿಂಗ್ BMS ಕಾಲೇಜ್ ಹತ್ರ ಮಾಡೋಕ್ಕಲ್ಲಿ ಜಾಗ ಇರಲಿಲ್ಲ ಅಂತ ಸ್ವಲ್ಪ ಹಿಂದೆ ನಿಲ್ಲಿಸ್ವಿ. ಹೋಗುವಾಗಂತೂ ಎಲ್ಲಿ ಹೋದ್ವಿ ಅಂತಲೇ ಗೊತ್ತಾಗಲಿಲ್ಲ. ತುಂಬ ಅದರಿಂದನೇ ಸ್ವಲ್ಪ ಲೇಟ್ ಆಗೋಯಿತು ಕಾರ್ ಹುಡ್ಕೋ ಅಷ್ಟೊತ್ತಿಗೆ. ಸೊ ನೀವು ಅಷ್ಟೇ ನೆಕ್ಸ್ಟ್ ಹೋದಾಗ ಕಾರ್ ಪಾರ್ಕಿಂಗ್ ಅಥವಾ ಗಾಡಿ ಪಾರ್ಕಿಂಗ್ ಮಾಡಿದ್ರೆ ನೀಟಾಗಿ ನೆನ್ಪಿಟ್ಕೊಳ್ಳಿ. ಗಾಡಿಗಳನ್ನ ಪಾರ್ಕಿಂಗ್ ಮಾಡಿರೋದು ನೆನಪಿಲ್ಲ ಅಂದರೆ ತುಂಬಾ ಕಷ್ಟ ಆಗುತ್ತೆ. ನಾನಿಲ್ಲಿ ಏನೇನು ತೊಗೊಂಡೆ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಬುಧವಾರವರೆಗೂ ಇರುತ್ತೆ, ಯಾರೆಲ್ಲ ನೋಡಿಲ್ಲ ಪ್ಲೀಸ್ ಹೋಗಿ ಕಡಲೆಕಾಯಿ ಪರಿಷೆಗೆ ಬಸವನ ಗುಡಿಗೆ. ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳನ್ನ ಕರ್ಕೊಂಡು ಹೋಗಿ ತೋರಿಸ್ಕೊಂಬನ್ನಿ, ಎಲ್ರಿಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.